ಜೈಲಿನಲ್ಲೂ ತಪ್ಪಲಿಲ್ಲ ದರ್ಶನ್ಗೆ ಸಂಕಷ್ಟ. ದರ್ಶನ್ ಜೈಲಿನ ರೂಲ್ಸ್ ಫಾಲೋ ಮಾಡಲೇಬೇಕು. ಹೌದು, ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಜೈಲಿನಲ್ಲಿ ದರ್ಶನ್ ದರ್ಪ ದೌಲತ್ತಿಗೆ ಲಗಾಮು ಬಿದ್ದಿದೆ. ಇದೀಗ ಅವರ ಕೃತಕ ಕೂದಲಿಗೂ ಕತ್ತರಿ ಬಿದ್ದಿದೆ ಎನ್ನುವಂತಹ ಸಂಗತಿ ತಿಳಿದು ಬಂದಿದೆ. ಇದರಿಂದ ದರ್ಶನ್ ವಿಗ್ ಸ್ಟೋರಿ ಗೊತ್ತಿಲ್ಲದವರಿಗೂ ತಿಳಿಯುವಂತಾಗಿದೆ. ಮತ್ತೊಂದು ಕಡೆ ದರ್ಶನ್ ಸಂಕಟ ಬಂದಾಗ ವೆಂಕಟರಮಣ ಅಂತ ಆಧ್ಯಾತ್ಮದತ್ತ ಮೊರೆ ಹೋಗಿದ್ದಾರಂತೆ. ಒಂದೇ ಒಂದು ತಪ್ಪು ಮನುಷ್ಯನ ಅಸಲಿ ಮುಖವನ್ನ ತೆರೆದಿಡುತ್ತೆ ಅನ್ನೋ ಹಾಗೆ ಒಂದಾದ ನಂತರ ಒಂದು ತಪ್ಪು ಮಾಡಿ ತಮ್ಮ ವೈಯಕ್ತಿಕ ಜೀವನದ ಕಥೆಯನ್ನ ದರ್ಶನ್ ಜಗಜ್ಜಾಹೀರಾತು ಮಾಡಿಕೊಂಡಿದ್ದಾರೆ. ಸದಾ ಜಿಮ್, ವರ್ಕೌಟ್, ಮೇಕಪ್, ಆಕ್ಷನ್ ಕಟ್ನಲ್ಲಿ ಬ್ಯುಸಿ ಇರ್ತಾ ಇದ್ದ ದರ್ಶನ್ಗೆ ಅತಿ ಕಠಿಣ ಕಾಲ ಎದುರಾಗಿದೆ. ಈಗ ಜೈಲಿನಲ್ಲಿರುವ ಕಾಟೇರನ ಅಸಲಿ ಕೂದಲನ್ನೇ ತೆಗೆಸಿದ್ರ ಪೊಲೀಸರು ಅನ್ನೋ ಅನುಮಾನ ಶುರುವಾಗಿದೆ. ಹಾಗಾದ್ರೆ ಜೈಲಿನಲ್ಲಿ ತಲೈವ ಶಿವಾಜಿ ಲುಕ್ನಲ್ಲಿ ಇದ್ದಾರಾ ದರ್ಶನ್? ಈ ಬಗ್ಗೆ ತಿಳಿಯೋಣ. ತುಂಬಾ ಜನರಿಗೆ ಗೊತ್ತಿಲ್ಲದ ವಿಚಾರ ಅಂದರೆ ದರ್ಶನ್ ತಲೆ ಕೂದಲು ಒರಿಜಿನಲ್ ಅಲ್ಲ ಅನ್ನೋದು. ಹೌದು, ದರ್ಶನ್ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಾಗ ಅವರ ಕೇಶರಾಶಿ ಅವರ ಲುಕ್ಗೆ ಮರುಳಾಗದವರೇ ಇಲ್ಲ. ಚಿತ್ರಕ್ಕೊಂದು ಹೇರ್ ಸ್ಟೈಲ್ ಮಾಡುತ್ತಿದ್ದ ದರ್ಶನ್ ಹೇರ್ ಸ್ಟೈಲ್ಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಆದರೆ ಬಹುತೇಕ ಜನರಿಗೆ ದರ್ಶನ್ ವಿಗ್ ಹಾಕ್ತಾರೆ ಅನ್ನೋ ವಿಚಾರವೇ ಗೊತ್ತಿಲ್ಲ. ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ದರ್ಶನ್ ವಿಗ್ ಹಾಕೋದು ಗೊತ್ತಾಗುತ್ತದೆ. ಇದೀಗ ಕೊಲೆ ಕೇಸ್ ಮೇಲೆ ಜೈಲು ಸೇರಿರುವ ದರ್ಶನ್ಗೆ ವಿಗ್ನ ಮೇಂಟೈನ್ ಮಾಡೋದು ಕಷ್ಟವಾಗ್ತಿದೆಯಂತೆ. ಹೀಗಾಗಿ ವಿಗ್ ತೆಗೆಸಿರೋ ಪೊಲೀಸರು ದರ್ಶನ್ ತಲೆ ಕೂದಲನ್ನ ಪೂರ್ತಿಯಾಗಿ ತೆಗೆಸಿದ್ದಾರೆ ಎನ್ನಲಾಗ್ತಿದೆ. ಹೌದು, ದರ್ಶನ್ ಜೈಲಿನಲ್ಲಿರುವ ತಲೆ ಕೂದಲನ್ನ ಪೂರ್ತಿಯಾಗಿ ಶೇವ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಸದ್ಯ ಲಭ್ಯವಾಗಿದೆ. ವಿಗ್ ಧರಿಸುವವರು ಅದನ್ನು ಆಗಾಗ ಪರಿಶೀಲನೆ ಮಾಡಬೇಕು. ಪ್ರತಿ 20 ದಿನಕ್ಕೊಂದು ಬಾರಿ ಚೆಕ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಎರಡನ್ನ ಸೆಟ್ ಮಾಡಬೇಕು. ಆದರೆ ಈ ರೀತಿ ಜೈಲಿನಲ್ಲಿ ಮೇಂಟೈನ್ ಮಾಡುವುದು ದರ್ಶನ್ಗೆ ಕಷ್ಟವಾಗ್ತಿದೆಯಂತೆ. ಹೀಗಾಗಿ ದರ್ಶನ್ ಅವರ ಈ ಕಷ್ಟವನ್ನು ನೋಡಲು ಆಗದೆ ಜೈಲಿನಲ್ಲಿರುವ ಅಧಿಕಾರಿಗಳು ವಿಗ್ ತೆಗೆಸಿದ್ದಾರಂತೆ. ಇನ್ನು ಜೊತೆಗೆ ದರ್ಶನ್ ತಲೆಯನ್ನ ಕ್ಲೀನ್ ಶೇವ್ ಮಾಡಿಸಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಜೈಲಿನಲ್ಲಿ ದರ್ಶನ್ ಆಧ್ಯಾತ್ಮದತ್ತ ಮುಖ ಮಾಡಿದ್ದಾರಂತೆ. ನಿತ್ಯ ಯೋಗ ಧ್ಯಾನ ಮಾಡ್ತಿದ್ದಾರಂತೆ. ಭಜನೆ ಜೊತೆಗೆ ಹನುಮಾನ್ ಚಾಲೀಸ ಕೂಡ ಪಠಿಸುತ್ತಿದ್ದಾರಂತೆ. ಒಟ್ಟಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ದರ್ಶನ್ ಜೈಲಿನಲ್ಲಿ ಮನಃಶಾಂತಿ ಪಡೆದುಕೊಂಡಿದ್ದಾರಂತೆ. ಈ ಶಾಂತಿಯನ್ನ ರೇಣುಕಾ ಸ್ವಾಮಿಯನ್ನ ಶೆಡ್ಡಿಗೆ ಕರೆದಾಗ ಇದ್ದಿದ್ದರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಲ್ವಾ?